ಎಲ್ಲರಿಗೂ ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ನಿಮಗೆ 3 ಜನವರಿ 2026 ಶನಿವಾರದ ದಿನ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಈ ದಿನದ ವಿಶೇಷತೆ ಏನು ಅಂತಂದ್ರೆ, ಇವತ್ತು ಬನದ ಹುಣ್ಣಿಮೆ, ಈ ವರ್ಷದ ಮೊದಲನೆಯ ಹುಣ್ಣಿಮೆ ಆಗಿರೋದ್ರಿಂದ ಕೆಲವೊಂದ್ ಕಡೆ ಏನಂತ ಹೇಳ್ತಾರೆ ಅಂದ್ರೆ ಬನದ ಹುಣ್ಣಿಮೆ ಅಂತಾನೂ ಕರೀತಾರೆ. ಆ ವಿಶೇಷತೆ ವಿಡಿಯೋ ನಾನು ಸಪರೇಟ್ ಆಗಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋದಲ್ಲಿ 2026 ಜನವರಿ 3 ಶನಿವಾರದ ದೈನಂದಿನ ಭವಿಷ್ಯ ಅಂದ್ರೆ ದ್ವಾದಶ ರಾಶಿಗಳ ಭವಿಷ್ಯವನ್ನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಈ ದಿನವು ಪುಷ್ಯ ಮಾಸ ಹಾಗೂ ಶುಕ್ಲ ಪಕ್ಷದ ಸಮಯವಾಗಿದೆ. ದಿನದ ವಿಶೇಷತೆ ಡೀಟೇಲ್ಡ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಇದರಲ್ಲಿ ಒಂದ್ ಲೈನ್ ಅಲ್ಲಿ ಹೇಳ್ಬೇಕಾದ್ರೆ, ಶನಿವಾರವು ಶನಿ ದೇವನಿಗೆ ಸಮರ್ಪಿತವಾದ ದಿನ. ಈ ದಿನದಂದು ತಾಳ್ಮೆ ಮತ್ತು ಶಿಸ್ತಿನಿಂದ ಕೆಲಸ ಮಾಡುವುದು ಉತ್ತಮ ಫಲಿತಾಂಶ ನೀಡುತ್ತದೆ. ಹಾಗೆ ಡೀಟೇಲ್ ಆಗಿ ದ್ವಾದಶ ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋದಾದ್ರೆ, ಈ ದಿನದ ಗ್ರಹಗತಿಗಳು ನಿಮ್ಮ ಜೀವನದ ವಿವಿಧ ಆಯಾಮಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ. ಮೊದಲನೇದಾಗಿ ಮೇಷರಾಶಿ. ವೃತ್ತಿ ಜೀವನ ಹೇಗಿರುತ್ತೆ ಅಂದ್ರೆ, ಕಚೇರಿಯಲ್ಲಿ ನಿಮ್ಮ ಕೆಲಸಕ್ಕೆ ಮೇಲಧಿಕಾರಿಗಳಿಂದ ಮೆಚ್ಚುಗೆ ದೊರೆಯಲಿದೆ. ಹೊಸ ಜವಾಬ್ದಾರಿಗಳು ಹೆಗಲೇರಬಹುದು. ಆರ್ಥಿಕ ಸ್ಥಿತಿ ನೋಡೋದಾದ್ರೆ, ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯುವಿರಿ. ಇದು ಬಹಳ ಒಳ್ಳೆಯ ಸಮಯವಾಗಿದೆ ನಿಮಗೆ. ಅನಗತ್ಯ ಐಷಾರಾಮಿ ವಸ್ತುಗಳಿಗೆ ಖರ್ಚು ಮಾಡಬೇಡಿ. ನಿಮಗೇನಾದ್ರೂ ನೆಗೆಟಿವ್ಸ್ ಇದ್ದೇ ಪರಿಹಾರ ಬೇಕು ಅನ್ನೋದಾದ್ರೆ ಹನುಮಾನ್ ಚಾಲಿಸಾನ ಇವತ್ತು ನೀವು ಪಠಿಸಬೇಕು. ಎರಡನೇ ರಾಶಿ ವೃಷಭ ರಾಶಿ. ವೃತ್ತಿ ಜೀವನದಲ್ಲಿ ಸ್ವಂತ ಉದ್ಯೋಗ ಮಾಡುವವರಿಗೆ ದೊಡ್ಡ ಆರ್ಡರ್ಗಳು ಸಿಗುವ ಸಾಧ್ಯತೆ ಕೂಡ ಇದೆ. ಪಾಲುದಾರಿಕೆಯಲ್ಲಿ ನಂಬಿಕೆ ಇರಬೇಕು ನಿಮ್ಗೆ. ಕುಟುಂಬ ವಿಷಯ ನೋಡೋದಾದ್ರೆ, ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೂ ಪ್ರೀತಿ ಹೆಚ್ಚಾಗಿರುತ್ತದೆ. ಸಂಜೆ ಮನೆಯಲ್ಲಿ ಶುಭ ಕಾರ್ಯದ ಚರ್ಚೆ ಕೂಡ ನಡಿಬಹುದು. ಹಾಗೆ ನಿಮ್ದು ಆರೋಗ್ಯ ನೋಡೋದಾದ್ರೆ, ಗಂಟಲು ಅಥವಾ ಎದೆಯ ಭಾಗದಲ್ಲಿ ಸಣ್ಣ ಅಸ್ವಸ್ಥತೆ ಇರಬಹುದು. ಮುಂದಿನ ರಾಶಿ ಮಿಥುನ ರಾಶಿ. ಶಿಕ್ಷಣ ಕ್ಷೇತ್ರದಲ್ಲಿ ನೋಡೋದಾದ್ರೆ, ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಹೆಚ್ಚಾಗಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವವರಿಗೆ ಶುಭ ವಾರ್ತೆ ಕೂಡ ಸಿಗಲಿದೆ. ಸಾಮಾಜಿಕ ಸ್ಥಿತಿ ನೋಡೋದಾದ್ರೆ, ನಿಮ್ಮ ಕ್ರಿಯಾಶೀಲತೆಗೆ ಸಮಾಜದಲ್ಲಿ ಗೌರವ ಸಿಗಲಿದೆ. ಆದ್ರೆ ನೀವು ಒಂದ್ ಸ್ವಲ್ಪ ಎಚ್ಚರ ವಹಿಸ್ಬೇಕು. ಏನಂದ್ರೆ, ಇಂದು ಅಪರಿಚಿತರ ಮೇಲೆ ಅತಿಯಾದ ನಂಬಿಕೆನ ನೀವು ಇಡಬಾರ್ದು. ಮುಂದಿನ ರಾಶಿ ಕಟಕ ರಾಶಿ. ನಿಮಗೆ ಈ ದಿನ ಸ್ವಲ್ಪ ಚಂಚಲತೆ ಇರಬಹುದು. ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಸ್ವಲ್ಪ ನೀವು ಗಡಿಬಿಡಿ ಮಾಡ್ತೀರಾ. ಅದನ್ನ ಮಾಡಬಾರ್ದು ಇವತ್ತಿನ ದಿನ. ಆರ್ಥಿಕ ಸ್ಥಿತಿ ನೋಡೋದಾದ್ರೆ, ಹಣಕಾಸಿನ ಹರಿವು ಸಾಧಾರಣವಾಗಿರಬಹುದು. ಆದ್ರೆ ಹಳೆ ಹೂಡಿಕೆಗಳಿಂದ ಸಣ್ಣ ಪ್ರಮಾಣದ ಲಾಭಗಳು ಸಿಗುತ್ತೆ ನಿಮ್ಗೆ. ಪರಿಹಾರ ಏನಾದ್ರೂ ಬೇಕು ಅನ್ನೋದಾದ್ರೆ, ಶಿವನಿಗೆ ಹಾಲಿನ ಅಭಿಷೇಕ ಮಾಡಿಸೋದ್ರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಸಿಗತ್ತೆ. ಮುಂದಿನ ರಾಶಿ ಸಿಂಹ ರಾಶಿ. ಇಂದು ನೀವು ತುಂಬಾ ಶಕ್ತಿಯುತವಾಗಿ ಕಾಣ್ತೀರಾ. ಬಾಕಿ ಉಳಿದ ಸರ್ಕಾರಿ ಕೆಲಸಗಳು ಸಹ ಪೂರ್ಣಗೊಳ್ಳುತ್ತೆ. ಇದರಿಂದ ನಿಮಗೆ ಇವತ್ತು ಬಹಳನೇ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಪ್ರೇಮಿಗಳ ಜೀವನ ಹೇಗಿರುತ್ತೆ ಅಂತ ನೋಡೋದಾದ್ರೆ, ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಇವತ್ತು. ವೃತ್ತಿ ನೋಡೋದಾದ್ರೆ, ರಾಜಕೀಯ ಕ್ಷೇತ್ರದಲ್ಲಿರುವವರಿಗೆ ಉನ್ನತ ಸ್ಥಾನಮಾನಗಳು ಸಿಗಬಹುದು. ಮುಂದಿನ ರಾಶಿ ಕನ್ಯಾ ರಾಶಿ. ನೀವು ಒಂದ್ ಸ್ವಲ್ಪ ಇವತ್ತಿನ ದಿನ ಜಾಗರೂಕರಾಗಿರ್ಬೇಕು. ಯಾರಿಗೂ ಸಾಲವನ್ನು ಕೊಡಬೇಡಿ. ಕೊಟ್ಟ ಹಣ ವಾಪಸ್ ಬರೋದು ಸ್ವಲ್ಪ ಕಷ್ಟವಾಗಬಹುದು. ಕುಟುಂಬದಲ್ಲಿ ನೋಡೋದಾದ್ರೆ, ತಂದೆಯ ಆರೋಗ್ಯದ ಬಗ್ಗೆ ಒಂದ್ ಸ್ವಲ್ಪ ಕಾಳಜಿ ವಹಿಸ್ಬೇಕು ನೀವು. ಆಸ್ತಿ ವಿಚಾರದಲ್ಲಿ ಒಮ್ಮತದ ನಿರ್ಧಾರಕ್ಕೆ ನೀವೆಲ್ಲರೂ ಬರ್ತೀರಾ. ಅದೃಷ್ಟ ಬಿಳಿ ಬಣ್ಣದ ಬಟ್ಟೆ ಧರಿಸೋದ್ರಿಂದ ನಿಮಗೆ ಇವತ್ತು ಶುಭ ಆಗಲಿದೆ. ಮುಂದಿನ ರಾಶಿ ತುಲಾ ರಾಶಿ. ಕಲೆ, ಸಂಗೀತ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಇರೋರಿಗೆ ಇವತ್ತಿನ ದಿನ ಬಹಳ ಅದ್ಭುತ ರಿಸಲ್ಟ್ ಕೊಡುತ್ತೆ ನಿಮ್ಗೆ. ಕೆಲಸದ ನಿಮಿತ್ತ ಕಿರು ಪ್ರಯಾಣ ಕೂಡ ನೀವು ಮಾಡಬಹುದು ಇವತ್ತು. ಅದು ನಿಮಗೆ ತುಂಬಾನೇ ಲಾಭದಾಯಕವಾಗಿರುತ್ತೆ. ಆರೋಗ್ಯ ನೋಡೋದಾದ್ರೆ, ಸರಿಯಾದ ಸಮಯಕ್ಕೆ ಆಹಾರ ಸೇವಿಸಬೇಕು. ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಡಬಹುದು ಇವತ್ತು ನಿಮಗೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವ ದಿನ ಇವತ್ತು ನಿಮ್ಗೆ. ನಿಮ್ಮ ಶತ್ರುಗಳು ಇಂದು ಪರಾಜಯಗೊಳ್ಳುತ್ತಾರೆ. ಸಹೋದರ ಸಹೋದರಿಯರಿಗೆ ಬಾಂಧವ್ಯ ಸುಧಾರಿಸಲಿದೆ.
ಹಾಗೆ ಪರಿಹಾರ ಏನಾದರೂ ಬೇಕು ಅನ್ನೋದಾದ್ರೆ ಶನಿ ದೇವಸ್ಥಾನಕ್ಕೆ ಎಳ್ಳೆಣ್ಣೆ ದೀಪನ ಹಚ್ಚೋದ್ರಿಂದ ನಿಮಗೆ ಪಾಸಿಟಿವಿಟಿ ತಂದ್ಕೊಡುತ್ತೆ. ಮುಂದಿನ ರಾಶಿ ಧನುರಾಶಿ. ದೇವಸ್ಥಾನಗಳಿಗೆ ಭೇಟಿ ನೀಡುವ ಅಥವಾ ಮನೆಯಲ್ಲಿ ಪೂಜೆ ಪುನಸ್ಕಾರವನ್ನು ಇಡುವ ಯೋಗ ಇವತ್ತು ನಿಮಗೆ ಸಿಗತ್ತೆ. ವೃತ್ತಿರಂಗದಲ್ಲಿ ನೋಡೋದಾದ್ರೆ ವರ್ಗಾವಣೆಯ ನಿರೀಕ್ಷೆಯಲ್ಲಿದ್ದವರಿಗೆ ಪೂರಕ ವಾತಾವರಣ ನಿರ್ಮಾಣವಾಗಲಿದೆ. ಹಾಗೆ ಹಣಕಾಸಿನ ವಿಚಾರ ನೋಡೋದಾದ್ರೆ ಅದೃಷ್ಟದ ಬೆಂಬಲದಿಂದಾಗಿ ಹಣದ ಒಳಹರಿವು ಹೆಚ್ಚಾಗಲಿದೆ. ಮುಂದಿನ ರಾಶಿ ಮಕರ ರಾಶಿ. ಕೆಲಸದಲ್ಲಿ ಜವಾಬ್ದಾರಿ ಹೆಚ್ಚಾಗಲಿದೆ. ಕೆಲಸದ ಒತ್ತಡ ಕೂಡ ಹೆಚ್ಚಾಗಲಿದೆ. ಸಹೋದ್ಯೋಗಿಗಳಿಗೆ ಸಹಾಯದಿಂದ ಎಲ್ಲವನ್ನೂ ನಿಭಾಯಿಸುವಿರಿ. ಸ್ವಲ್ಪ ಖರ್ಚು ನೀವು ಕಡಿಮೆ ಮಾಡ್ಕೋಬೇಕು. ಮನೆಯ ನವೀಕರಣ ಅಥವಾ ಶುಭ ಕಾರ್ಯಕ್ಕಾಗಿ ಹಣ ತುಂಬಾನೇ ವ್ಯಯ ಮಾಡುವಿರಿ ಈ ದಿನ. ಆರೋಗ್ಯ ನೋಡೋದಾದ್ರೆ ಮಂಡಿ ನೋವು ಅಥವಾ ಕೀಲು ನೋವು ಸಮಸ್ಯೆ ಇರುವವರು ಒಂದು ಸ್ವಲ್ಪ ನೀವು ಎಚ್ಚರದಿಂದಿರಬೇಕು. ಮುಂದಿನ ರಾಶಿ ಕುಂಭರಾಶಿ. ನಿಮ್ಮ ಮಾತಿನ ಚಾತುರ್ಯದಿಂದ ಕಠಿಣ ಕೆಲಸವನ್ನು ಕೂಡ ಬಹಳ ಸುಲಭವಾಗಿ ಮುಗಿಸುತ್ತೀರಾ. ವ್ಯಾಪಾರ ನೋಡೋದಾದ್ರೆ ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಲು ಇವತ್ತಿನ ದಿನ ಸರಿಯಾದ ಸಮಯ ಅಂತಾನೆ ಹೇಳ್ಬಹುದು ನಿಮ್ಗೆ. ಹಾಗೆ ಏನಾದ್ರೂ ಪರಿಹಾರ ಬೇಕು ಅನ್ನೋದಾದ್ರೆ ಪಕ್ಷಿಗಳಿಗೆ ಧಾನ್ಯಗಳನ್ನು ಹಾಕೋದು, ನೀರನ್ನು ಕುಡಿಸೋದು, ಈ ತರ ಎಲ್ಲ ಮಾಡಿದ್ರೆ ನಿಮಗೆ ಪಾಸಿಟಿವಿಟಿ ಬರುತ್ತೆ. ಮುಂದಿನ ರಾಶಿ ಮೀನರಾಶಿ. ನಿಮಗೆ ಒಂದ್ ಸ್ವಲ್ಪ ಗೊಂದಲ ಇರುತ್ತೆ ಇವತ್ತು. ಮನಸ್ಸಿನಲ್ಲಿ ನೂರಾರು ಆಲೋಚನೆಗಳು ಕಾಡಬಹುದು. ಹಿರಿಯರ ಮಾರ್ಗದರ್ಶನ ಪಡೆದು ನೀವು ಕೆಲಸ ಮಾಡಿದ್ರೆ ನಿಮಗೆ ಒಳ್ಳೇದಾಗತ್ತೆ. ಹಾಗೆ ವಿದೇಶ ಯೋಗ ಇದೆ ನಿಮಗೆ. ವಿದೇಶಕ್ಕೆ ಹೋಗಲು ಪ್ರಯತ್ನಿಸುವವರು ದಾಖಲಾತಿ ಕೆಲಸಗಳು ಬಹಳ ಬೇಗ ನಿಮ್ಗೆ ಮುಗಿಯತ್ತೆ ಈ ದಿನ ಪ್ರಾರಂಭಿಸಿದ್ರೆ. ಪ್ರೇಮ ವಿಚಾರ ನೋಡೋದಾದ್ರೆ ಪ್ರೀತಿ ಪಾತ್ರರ ಜೊತೆ ಸುಂದರ ಸಂಜೆ ಕಳೆಯುವಿರಿ ನೀವು. ಶನಿವಾರದ ವಿಶೇಷ ಸೂಚನೆ ಏನು ಅಂತಂದ್ರೆ ಈ ದಿನ ಕಪ್ಪು ಬಣ್ಣದ ಬಟ್ಟೆ ಅಥವಾ ನೀಲಿ ಬಣ್ಣದ ಬಟ್ಟೆ ಧರಿಸುವುದು ಶನಿ ದೇವನ ಕೃಪೆಗೆ ಪಾತ್ರರಾಗಲು ಸಹಾಯವಾಗುತ್ತದೆ. ಹಾಗೆ ಬಡವರಿಗೆ ದಾನ ಮಾಡುವುದರಿಂದ ಪುಣ್ಯವನ್ನು ನೀವು ಕಟ್ಟಿಕೊಳ್ತೀರಾ. ಸೊ ಈ ಎಲ್ಲಾ 12 ರಾಶಿಗಳ 12 ರಾಶಿಗಳ ಫಲಾಫಲವನ್ನು ನೋಡಿದ್ದೀವಿ. ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆದಲ್ಲಿ ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಮುಂದಿನ ವಿಡಿಯೋಗಳು ಬೇಕಾದಲ್ಲಿ ನನ್ನ ವಿಡಿಯೋನ ಲೈಕ್ ಮಾಡಿ. ಹಾಗೆ ನಿಮ್ಮ ಜನ್ಮ ಜಾತಕ ಹೇಗಿದೆ ಅಂತ ತಿಳಿಯೋಕೆ ನಿಮ್ಮ ಹೆಸರು, ಜನನ, ಹುಟ್ಟಿದ ಸ್ಥಳ, ದಿನಾಂಕ ಇದನ್ನ ಕಮೆಂಟ್ ಮಾಡಿದ್ರೆ ನಾನು ಸಪರೇಟ್ ನಿಮ್ಮ ಜಾತಕದ ವಿಡಿಯೋ ಮಾಡಿ ನಿಮಗೆ ಶೇರ್ ಮಾಡ್ತೇನೆ. ಧನ್ಯವಾದಗಳು.